ರಾಜಾ, ಒಂದು ಮಾತ್ರ ನಾನು ಅರ್ಥ ಮಾಡ್ಕೊಂಡೆ, ಈ ಕಥೆಯಲ್ಲಿ ಲವ್ವೇ ಇಲ್ಲ. ನೀವಿಬ್ರು ಲವರ್ಸೇ ಅಲ್ಲ. ನಾನು ಎಷ್ಟೋ ಒಳ್ಳೆ ಲವರ್ಸ್ ನ ನೋಡಿದೀನಿ, ಎಷ್ಟೋ ಒಳ್ಳೆ ಗಂಡ ಹೆಂಡತಿನ ನೋಡಿದೀನಿ, ಎಷ್ಟೋ ಒಳ್ಳೊಳ್ಳೆ ಫ್ರೆಂಡ್ಸ್ ನ ನೋಡಿದೀನಿ, ಕೊನೆದಾಗಿ ಎಷ್ಟೋ ಒಳ್ಳೆ ಶತ್ರುಗಳನ್ನ ನೋಡಿದೀನಿ. ಆದ್ರೆ ಈ ತರ ರಿಲೇಶನ್ಶಿಪ್ ಅಲ್ಲಿರೋರ್ನ ನೋಡೇ ಇಲ್ಲ. ಒಂದೇ ಮನೆಯಲ್ಲಿ ಯಾರೂನು ಇಲ್ದೆ ಒಂಟಿಯಾಗಿ ಒಬ್ಬ ಸುಂದರವಾದ ಹುಡುಗ, ಒಬ್ಳು ಸುಂದರವಾದ ಹುಡುಗಿ ಒಂದಾಗಿದ್ದು ಏನು ಮಾಡಿಲ್ಲ ಅಂದ್ರೆ, ಮುಟ್ಟು ನೋಡಿಲ್ಲ ಅಂದ್ರೆ, ಅಟ್ಲೀಸ್ಟ್ ಒಂದು ಕಿರು ಬೆರಳು ತಾಕಿಲ್ಲ ಅಂದ್ರೆ ನಿಮ್ಮಿಬ್ಬರ ರಿಲೇಶನ್ಶಿಪ್ಗೆ ಹ್ಯಾಟ್ಸ್ ಆಫ್. ಹಾಗಾಗಿ ನಿಮ್ ನೆನ್ಪಿಗೆ, ನಿಮ್ ಫ್ರೆಂಡ್ಶಿಪ್ ನೆನಪಾಗಿ, ನಿಮ್ಮಿಬ್ಬರು ನೆನಪಾಗಿ ನಿಮ್ ಜೊತೆ ಒಂದು ಸೆಲ್ಫಿ ತಗೊಂತೀನಿ. ಲಾಫ್ ರಾಜಾ. Please. Hello. Lift. Sir. Lift. ಸುಹಾನಾ, ನನ್ಗೆಲ್ಲ ಗೊತ್ತು ಕಣಮ್ಮ. ಅವನ್ ಬಿಸ್ನೆಸ್ ಬಗ್ಗೆ, ನಿನ್ ಮದ್ವೆ ಬಗ್ಗೆ, ಅವನ್ ಇಷ್ಟೊಂದು ಅಯೋಗ್ಯ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣಮ್ಮ. ಅಪ್ಪ, ಅಣ್ಣ ನಾವ್ ಅನ್ಕೊಂಡಿರೋ ಹಾಗೆ ಅಲ್ವಾ? ಇಲ್ಲ ನಿಜ ಕಣಮ್ಮ. ಸರ್ ಸ್ವಲ್ಪ ನೋಡಿ, ರಶೀದ್ ಭಾಯ್ ಅವ್ರು ಜೀಪ್ ಬರ್ತಾ ಇದ್ದಾರೆ. ಸರಿ ಅಣ್ಣ. ಎಲ್ಲಿ ಹುಡುಗ್ರು ಈ ಕಡೆಯಿಂದ ಬಂದ್ರಲ್ವಾ? ಈ ಕಡೆ ನೋಡ್ರ. ಎಲ್ಲಿ ಹೋಗಿರ್ಬೋದು ಅಣ್ಣ? ಇಲ್ಲೆಲ್ಲ ಯಾರಿಲ್ಲ. ಸ್ವಲ್ಪ ನೋಡ. ಇಲ್ಲ ಅಣ್ಣ, ಈ ಕಡೆಯಿಂದ ಬಂದ್ರಲ್ವಾ? ಹಿಂದೆ ಹೋಗಿ ನೋಡೋ ಒಂದ್ಸಲ. ನಾವು ಹುಡುಕ್ತಿದ್ರು, ಹೋಗೋ ಹುಡುಕೋಗೋ. ಅವಳನ್ನ ಒಬ್ಬ ಫಾರಿನರ್ ಮದುವೆ ಮಾಡ್ಸೋಣ ಅನ್ಕೊಂಡೆ, ಆದ್ರೆ ಸ್ಟೇರಿಂಗ್ ಹಿಡಿಯೋನ್ ಜೊತೆ ಓಡೋಗಿದ್ದಾಳೆ. ಈಗ ಅವಳನ್ನ ಸಿಟಿ ಪೂರ್ತಿ ಹುಡುಕ್ತಾ ಇದೀವಿ. ಅವಳಿಗೆ ಅಪ್ಪನ ಮೇಲೆ ಮರ್ಯಾದೆ ಇಲ್ಲ, ಅಣ್ಣ ಅನ್ನೋ ಭಯನೂ ಇಲ್ಲ. ಇಲ್ಲ ಕಣೋ, ಈ ಕಡೆ ಎಲ್ಲ ಅವಳ ಪ್ರೀತಿ ಏನಿದ್ರು ನನ್ನ ಕಣ್ಣು ಕಾಣಿಸ್ಕೊಡೋದು. ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಅವಳನ್ನ ಸಾಯಿಸಾದ್ರೂ ಹೇಳ್ಕೊಂಬರ್ತೀನಿ. ಈ ವಿಷಯದಲ್ಲಿ ನಾನಂತೂ ಅವಳನ್ನ ಬಿಡೋದಿಲ್ಲ. ರಶೀದ್, ಏನ್ ಮಾಡ್ತಿದ್ಯಾ? ಕಾರಲ್ಲಿ ಅವಳ ಫೋಟೋ ಮಾತ್ರ ಅಲ್ಲ, ನಿಮ್ ಕಣ್ಣಲ್ಲಿ ಅವಳ ಮೇಲಿರೋ ಪ್ರೀತಿನೂ ನನಗೆ ಕಾಣಿಸ್ಬಾರ್ದು. ಮಗಳೇ, ಅವನಿನ್ನು ನನ್ನ ಮಗ ಅಲ್ಲ ಅಮ್ಮ, ಸೈತಾನಾಗ್ ಬದಲಾಗಿದ್ದಾನೆ. ಅವನ್ ಏನ್ ಮಾಡ್ತಾನೋ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಮ್ಮ, ನೀನ್ ಇಲ್ಲಿದ್ರೆ ಆಪತ್ತು. ಅವನ್ ಕಣ್ಣಿಂದ ಎಲ್ಲಾದ್ರೂ ದೂರ ಹೋಗ್ಬಿಡಮ್ಮ. ಇಲ್ಲ ಬೇಡ. ಹೌದು ಸುಹಾನ, ಅವನ್ ಕಣ್ಣಿಗೇನಾದ್ರೂ ಬಿದ್ರೆ ಏನ್ ಮಾಡ್ತಾನೋ ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ರಹೀಂ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಸರ್, ನನಗೆ ಕಷ್ಟ ಬಂದಾಗ ಕೆಲಸ ಕೊಟ್ರಿ, ನೀವು ಆಪತ್ತಲ್ಲಿದ್ದಾಗ ಸಹಾಯ ಮಾಡ್ತೀರಿ. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ಈ ಸಮಸ್ಯೆ ತೀರೋವರೆಗೂ ಸುಹಾನ ನಿನ್ ಮನೇಲೇ ಇರ್ಲಿ. ದಯವಿಟ್ಟು ನನಗೆ ಪ್ರಮಾಣ ಮಾಡು, ಈಗ ನೀನ್ ಮಾತ್ರನೇ ನನ್ನ ಮಗಳನ್ನ ಕಾಪಾಡಕ್ ಸಾಧ್ಯ. ಅಮ್ಮ, ನೀನ್ ಎಲ್ಲೇ ಹೋದ್ರೂ ನಿಮ್ಮಪ್ಪ ನಿನ್ ಜೊತೆಲೇ ಇರ್ತಾನೆ. ಅಲ್ಲ ಕೂಡ ನಿನ್ ಜೊತೆನೇ ಇರ್ತಾರೆ. ಸುಹಾನ, ಅಪ್ಪ ಅಪ್ಪ ನೀನ್ ಕರ್ಕೊಂಡು ಹೋಗ್ತಿರೋದು ನನ್ನ ಮಗಳನ್ನಲ್ಲಪ್ಪ, ನನ್ನ ಪ್ರಾಣನ.
ನಿಂತ್ಕೊಳ್ಳಿ. ಇದೇನ್ ನಿಮ್ಮನೆ ಅಲ್ಲ ಇಷ್ಟ ಬಂದಂಗ ನಡ್ಕೊಳಕ್ಕೆ. ನೀನ್ ಇಲ್ಲೇನೇ ಮಾಡಿದ್ರು ಒಂದ್ ನಿಮಿಷ ನಮ್ಮಪ್ಪ ನಿನ್ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಅಷ್ಟು ಪವರ್ಫುಲ್. ನಾನ್ ಯಾರು? ನಾನು ಬೆಂಗಳೂರಿನ ಸಿಂಹ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಮ್ಮ ಅಪ್ಪನ ಹೆಸರು ಚಾರಿ, ವೆಂಕಟಾಚಾರಿ. ಅವ್ರ ಹತ್ರ ಯಾರು ತಪ್ಪಿಸ್ಕೊಳ್ಳೋದಿಕ್ಕಾಗೋದಿಲ್ಲ. ನನ್ ಮುಖದಲ್ಲಿ ಏನಾದ್ರೂ ಬರ್ದಿದ್ಯಾ ನಾನ್ ಮುಸ್ಲಿಂ ಹುಡುಗಿ ಅಂತ? ಇಲ್ಲಿ ನೋಡಿಲ್ಲಿ, ನಿಮ್ಮಣ್ಣ ಕತ್ತಿ ನಂಬ್ತಾನೆ, ನಮ್ಮಪ್ಪ ಭಕ್ತಿನ ನಂಬೋದು. ಕತ್ತಿಗಿಂತ ಭಕ್ತಿನೇ ಪವರ್ಫುಲ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಇವಾಗ ನಾನ್ ಏನ್ ಮಾಡ್ಲಿ ಅಂತ ಸ್ವಲ್ಪ ಹೇಳ್ತೀಯಾ? ಇಲ್ಲಿರೋವರೆಗೂ ನೀನೊಬ್ಳು ಮುಸ್ಲಿಂ ಹುಡುಗಿ ಅನ್ನೋ ವಿಷಯನೇ ಮರ್ತೋಗ್ಬಿಡ್ಬೇಕು. ಓಕೆ. ಇವಾಗ ಓಕೆನಾ? ವೆಲ್ಕಮ್. ಈ ಪಂಚಾಂಗದಲ್ಲಿ ಇವರೇ ನಮ್ಮಪ್ಪ. ಸಲಾಂ ನಮಸ್ಕಾರ. ನಮಸ್ಕಾರ. ಯಾರೋ ಈ ಹುಡುಗಿ? ಆ ಹುಡುಗಿನೇ ಅಪ್ಪ. ಅವತ್ತು ಸೀತಾಗೆ ಹಾಸ್ಪಿಟಲ್ ಸಹಾಯ ಎಲ್ಲ ಮಾಡಿದ್ರು. ನಿನ್ ಹೆಸರೇನಮ್ಮ? ಸುನಂದ ಅಪ್ಪ. ಓಹೋ, ಸುನಂದನಾ? ನನಗೆ ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನುಭವ. ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರ್ತಾಳೆ. ಒಳಗ್ ಕರ್ಕೊಂಡು ಹೋಗಪ್ಪ. ಬಾ, ಹೋಗಮ್ಮ. ಏ ರಾಮಾಚಾರಿ, ಬಾ ಇಲ್ಲಿ. ಹೇಳಿಯಪ್ಪ. ಸಲಾಂ ಅಲೈಕುಮ್ ಅಂತ ಹೇಳ್ತಿದ್ದಾಳೆ. ಹಿಂದೂ ಹುಡುಗಿ ಅಲ್ವಾ? ಅಯ್ಯೋ ಹಂಗೆಲ್ಲ ಏನಿಲ್ಲಪ್ಪ. ಇರೋದು ತಿಲಕ್ ನಗರದಲ್ಲಲ್ವಾ? ಅಲ್ಲಿ ಮುಸ್ಲಿಂ ಜನ ಜಾಸ್ತಿ ಅಲ್ವಪ್ಪ. ಅದಕ್ಕೆ ಸಲಾಂ ಅಲೈಕುಮ್ ಅಂತ ಹೇಳಿ ಅವ್ರಿಗೆ ಅಭ್ಯಾಸ ಆಗ್ಬಿಡಿ. ಓ ಅಷ್ಟೇನಾ? ಇಲ್ಲ ಪ್ರೀತಿ ಗಿರೀತಿ ಏನಾದ್ರೂ ಶುರು ಮಾಡ್ಕೊಂಡಿದ್ಯಾ ನೀನು? ಹಂಗೆಲ್ಲ ಏನು ಇಲ್ಲ ಅಪ್ಪ. ಜಸ್ಟ್ ಫ್ರೆಂಡ್ ಅಷ್ಟೇನೆ. ಮೂರು ಸುತ್ತಬೇಕು ಅಂತನಲ್ಲೋ, ಅದಕ್ಕೆ ಕರ್ಕೊಂಡ್ ಬಂದೆ. ಸರಿ, ಆ ಹುಡುಗಿಗೆ ಏನ್ ಬೇಕೋ ಅದನ್ನ ನೋಡ್ಕೊ ಹೋಗು. ಹೋಗು.